ಮಿತ್ರರೇ, ತ್ರಿವಿಧ ಶೂನ್ಯ ನೈಸರ್ಗಿಕ ಕೃಷಿ 000 ನ್ಯಾಚುರಲ್ ಫಾರ್ಮಿಂಗ್ ಅಂತ ಏನು ನಾವೊಂದು ಕೃಷಿಯ ಚೌಕಟ್ಟನ್ನು ನಿರ್ಮಿಸ್ಕೊತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾವು ಹೇಳೋದು ಸಸ್ಯಗಳು ನಮ್ಮ ಸಸ್ಯವನ್ನು ಸಂಪೋಷಿಸುತ್ತವೆ ಅಂತ. ನಾವಿವತ್ತು ನಮ್ಮ ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಳೆ ಹೋಬಳಿ ಕಿತ್ತಗಾನ ನಮ್ಮನೆ ತೋಟದಲ್ಲಿದ್ದೀವಿ. ನೀವಿಲ್ಲಿ ಗಮನಿಸ್ಬೋದು, ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲಿ ಮುಖ್ಯ ಬೆಳೆ ಇಲ್ಲಿ ಕಾಫಿ ಇದೆ. ಕಾಫಿಯ ಪಕ್ಕ ಇವಾಗ ನುಗ್ಗೆಯನ್ನು ಸಹ ಸಂಗಾತಿ ಗಿಡವಾಗಿ ನೆಟ್ಟಿದ್ದೀವಿ. ಇದಕ್ಕೆ ಮುಂಚೆ ಈ ಸಾಲಿನಲ್ಲಿ ನಾವು ಅಗಸೆ ಮತ್ತು ಗ್ಲಿರಿಸೀಡಿಯಾ ನೋಡಿ ಇಲ್ಲಿ ಗಮನಿಸಿ. ಈ ಸಸ್ಯಗಳು ನನ್ನ ನುಗ್ಗೆ ನೋಡಿ, ಇದು ನನ್ನ ಮುಖ್ಯ ಬೆಳೆ ಕಾಫಿಯ ಪಕ್ಕದಲ್ಲಿ ಸ್ವಲ್ಪ ಅಂತರದಲ್ಲೇ ನಾವು ಇವಾಗ ಸಂಗಾತಿ ಗಿಡವಾಗಿ ನುಗ್ಗೆ ಗಿಡ ಇವತ್ತು ನಾಟಿ ಮಾಡಿದೆ. ಮತ್ತು ಇಲ್ಲಿಂದ ಸ್ವಲ್ಪ ದೂರ ಬಂದರೆ ನಿಮಗೆ ಇಲ್ಲಿ ಸಸ್ಪೇನಿಯಾ ಗ್ರಾಂಡಿಫ್ಲೋರಾ ಅಗಸೆ ಅನ್ನೋ ಗಿಡವನ್ನು ಇಲ್ಲಿ ಹಾಕಿದ್ದೀವಿ. ಅಲ್ಲಿಂದ ಸ್ವಲ್ಪ ಹಾಗೆ ಮುಂದೆ ಹೋಗೋಣ. ನೋಡಿ, ಇಲ್ಲಿ ನೀವು ಗ್ಲಿರಿಸೀಡಿಯಾವನ್ನು ಗಮನಿಸ್ಬೋದು. ಹಾಗೆ ಸ್ವಲ್ಪ ಹಿಂದೆ ನೋಡಿದ್ರೆ ಅಲ್ಲಿ ನಮಗೆ ಎರಿತ್ರಿನಾ ಇಂಡಿಕಾ ಹಾಲವಾಣ ಇದೆ, ಮತ್ತು ಅಲ್ಲೊಂದು ಮರ ತೊಗರಿನೂ ಇದೆ. ಸೊ ಹಾಲವಾಣ, ತೊಗರಿ, ಗ್ಲಿರಿಸೀಡಿಯಾ, ಅಗಸೆ, ನುಗ್ಗೆ ಈ ಸಸ್ಯಗಳು ನನ್ನ ಮುಖ್ಯ ಬೆಳೆ. ಈ ಸಸ್ಯವನ್ನು ಸಂಪೋಷಿಸುತ್ತವೆ ಅಂತ ನೋಡಿ ಇಲ್ಲಿ ಗಮನಿಸಿ. ನಮ್ಮ ಗ್ಲಿರಿಸೀಡಿಯಾ ಮತ್ತು ಹಾಲವಾಣ ಇಷ್ಟನ್ನು ಇಲ್ಲಿ ಹಾಕೊಂಡ್ಬಂದಿದ್ದೀವಿ. ಇಲ್ಲಿ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಇಲ್ಲಿ ಗಮನಿಸಿ, ನಮ್ಮ ಈ ಅಗಸೆ ಇದೆಯಲ್ಲ, ಅಗಸೆನ ಯಾವ ಹೈಟಿಗೆ ನಾವು ಈ ರೀತಿ ಪ್ರೋನಿಂಗ್ ಮಾಡಬೇಕು ಅಂತ. ಇದು ನಾವು ಗಿಡವನ್ನೇ ತಂದು ನರ್ಸರಿಯಿಂದ ತಂದು ಗಿಡ ನೆಟ್ಟಿದ್ದು ಡಿಸೆಂಬರ್ 2025ರಲ್ಲಿ. ನೋಡಿ, ಇಷ್ಟು ಹತ್ರ ಬಂದಿತ್ತು. ಇವತ್ತೇನು ಮಾಡಿದ್ವಿ, ಇದನ್ನು ಪ್ರೋನಿಂಗ್ ಮಾಡಿದ್ವಿ. ಸೊ ಈ ಭಾಗದಲ್ಲಿ ನೋಡಿ, ಇಲ್ಲಿ ಇದು ನನ್ನ ನೋಸ್ ಲೆವೆಲ್ಗಿದೆ ಇವಾಗ. ಅಂದರೆ ನನಗೆ 4 ಅಡಿ 4.5 ಅಡಿ ಭೂಮಿಯಿಂದ 4 ಅಡಿ ಎತ್ತರದಲ್ಲಿದೆ. ಇಲ್ಲಿ ಮೊದಲನೇ ಕತ್ತರಿಸಿದ್ವಿ. ಮತ್ತು ಈ ಕೊಂಬೆಗಳೇನು ಬಂದಿತ್ತು ಮುಂಚೆ, ಅದನ್ನು ಸಹ ಇವತ್ತು ಇಲ್ಲಿ ಚಾಪ್ ಮಾಡಿದ್ದೀವಿ. ಅದನ್ನು ಈ ಥರ ಪ್ರೌನಿಂಗ್ ಮಾಡಿದ್ವಿ, ಕತ್ತರಿಸಿದ್ದೀವಿ. ಇಲ್ಲಿ ಗಮನಿಸ್ಬೋದು, ಇಲ್ಲಿ ಒಂದಿದೆ. ಅಂದರೆ ನೀವು ಈ ಹೈಟಿಗೆ ನೀವು ಕತ್ತರಿಸ್ಕೊಂಡಾಗ ಮುಂದೆ ಬರ್ತಕ್ಕಂಥ ಈ ಕೊಂಬೆಗಳ ಸಂದಿಯಿಂದ ಮತ್ತು ಈ ಬ್ರಾಂಚ್ಗಳೆಲ್ಲ ಬರುತ್ತಲ್ವ, ಇದು ನಿಮಗೆ ಕತ್ತರಿಸಲಿಕ್ಕೆ ಈಸಿ ಆಗುತ್ತೆ. ಮತ್ತು ಇದರದ್ದು ಛತ್ರಿ ಕೆನಪಿ ಇಷ್ಟು ವಿಶಾಲವಾಗಿ ಇಷ್ಟು ಅಗಲವಾಗಿ ಬರುತ್ತೆ. ಸಾಕಷ್ಟು ನೆರಳನ್ನು ಇದು ಸೃಷ್ಟಿ ಮಾಡಿಕೊಡುತ್ತೆ. ಹಾಗಾಗಿ ಈ ರೀತಿ ನೀವು ಗಿಡವನ್ನು ನಿಯಂತ್ರಣ ಮಾಡಬೇಕು ಅನ್ನೋದನ್ನು ತೋರಿಸ್ಲಿಕ್ಕೆ ಇಲ್ಲಿ ತೊಗೊಂಬಂದೆ. ನಾವು ಅಗಸೆ ಗಿಡವನ್ನು ಕತ್ತರಿಸಿ ಇಲ್ಲಿ ಮೂಲಲ್ಲಿರ್ತಕ್ಕಂಥ ನಮ್ಮ ತೆಂಗಿನ ಸಸಿಗೆ ಬುಡಕ್ಕೆ ಈ ರೀತಿ ಮುಚ್ಚಿಗೆ ಕೊಟ್ಟಿದೆ. ಕತ್ತರಿಸುವುದು ಚಾಪ್ ಆ್ಯಂಡ್ ಡ್ರಾಪ್ ಅಂತ ಹೇಳ್ತೀವಲ್ಲ, ಕತ್ತರಿಸುವುದು ಮತ್ತು ಮುಚ್ಚುವುದು. ಇವತ್ತು ನೋಡಿ, ಇದಕ್ಕೂ ತೆಂಗಿನ ಗಿಡಕ್ಕೂ ಸಹ ನುಗ್ಗೆ ಇದೆ. ಮತ್ತು ನಾವಿಲ್ಲಿ ಹಾಲವಾಣ ಅನ್ನೋದನ್ನು ನೋಡಿ ಈ ಥರ ಹಾಕಿದ್ವಿ. ನೀವು ಅದನ್ನು ಇಲ್ಲಿ ಗಮನಿಸ್ಬೋದು. ನಾವು ಇದನ್ನು ಹಾಲವಾಣವನ್ನು ಕಡ್ಡಿ ತಂದು ನೆಟ್ಟು ಚಿಗುರಿಸತಕ್ಕಂಥ ಪ್ರಯತ್ನ. ಮತ್ತು ಗ್ಲಿರಿಸೀಡಿಯಾ ಅದನ್ನು ಸಹ ಕಡ್ಡಿ ತಗೊಂಬಂದಿಟ್ಟು ಚಿಗುರಿಸತಕ್ಕಂಥ ಪ್ರಯತ್ನ. ಸೊ ಇವೆಲ್ಲವೂ ನೀವು ವಿಶೇಷಗಳನ್ನು ಗಮನಿಸ್ಬೋದು. ಸೊ ತೆಂಗಿನ ಪಕ್ಕ ನುಗ್ಗೆ ಪಕ್ಕ ಹಾಲವಾಣದ ಪಕ್ಕ ಗ್ಲಿರಿಸೀಡಿಯಾ, ಮತ್ತು ನುಗ್ಗೆ, ಮತ್ತು ಹಾಲವಾಣ, ಮತ್ತು ಗ್ಲಿರಿಸೀಡಿಯಾ, ಇದೊಂದು ಪ್ಯಾಟ್ರನ್ನು. ಮತ್ತು ಮಧ್ಯದಲ್ಲಿ ಅಗಸೆ. ಈ ರೀತಿ ನಾವೆಲ್ಲವನ್ನೂ ಸೃಷ್ಟಿ ಮಾಡಿ ಸಾಕಷ್ಟು ವೈವಿಧ್ಯತೆಯನ್ನು ಇಲ್ಲಿ ಸೃಷ್ಟಿ ಮಾಡಿ, ಮುಖ್ಯ ಬೆಳೆ ತೆಂಗು, ಅಂತರ ಬೆಳೆಯಾಗಿ ಕಾಫಿ, ಅಡಿಕೆ, ಬಾಳೆ, ಇದಿಷ್ಟನ್ನು ಇಲ್ಲಿ ನೀವು ಇಲ್ಲಿ ಗಮನಿಸ್ಬೋದು. ನಮ್ಮ ಬಾಳೆ ಗಿಡನೂ ಇಲ್ಲಿ ಈಗ ಮಳೆ ಬಂದ ಮೇಲೆ ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ ನೋಡಿ. ಕಡ್ಡಿ ತಂದು ನೆಟ್ಟಂಥ ನನ್ನ ಹಾಲವಾಣ, ನನ್ನ ಮುಖ್ಯ ಬೆಳೆ ಬಾಳೆಗೆ ಪಶ್ಚಿಮದಲ್ಲಿ ಕೇವಲ ಇಷ್ಟೇ ಅಂತರದಲ್ಲಿ, ಒಂದು 2.5 ಅಡಿ ಅಂತರದಲ್ಲಿ ಸಂಗಾತಿ ಗಿಡವಾಗಿ ನಿಂತಿದೆ. ಈ ಸಂಗಾತಿ ಗಿಡವು ನನ್ನ ಮುಖ್ಯ ಬೆಳೆ ಬಾಳೆಯನ್ನು ಸಂಪೋಷಿಸುತ್ತದೆ. ನೋಡಿ ಇಲ್ಲಿ ಗಮನಿಸಿ, ಇದು ನಮ್ಮ ಮುಖ್ಯ ಬೆಳೆ ಬಾಳೆ. ಇಲ್ಲಿಂದ ಪೂರ್ವಕ್ಕೆ ಒಂದು 2 ಅಡಿ ಅಂತರದಲ್ಲಿ, ಇಲ್ಲಿಂದ ಇಲ್ಲಿ ಈ ಅಂತರದಲ್ಲಿ ಇಲ್ಲಿ ನನಗೆ ಇಲ್ಲಿ ಗ್ಲಿರಿಸೀಡಿಯಾ ಇದೆ. ಒಂದು ಸಂಗಾತಿ ಗಿಡವಾಗಿ ಗ್ಲಿರಿಸೀಡಿಯಾವು, ಮತ್ತೊಂದು ಸಂಗಾತಿ ಗಿಡವಾಗಿ ಹಾಲವಾಣವು. ಈ 2 ಸಂಗಾತಿ ಗಿಡಗಳು ನನ್ನ ಮುಖ್ಯ ಬೆಳೆ ಬಾಳೆಯನ್ನು ಸಂಪೋಷಣೆ ಮಾಡ್ತವೆ. ಈ ಕಾನ್ಸೆಪ್ಟಲ್ಲಿ ನಾವು ಇಲ್ಲಿ ಹಳೆ ತೆಂಗಿನ ತೋಟದಲ್ಲಿ ಮಿಶ್ರ ಬೆಳೆಗಳನ್ನು, ಸಂಗಾತಿ ಗಿಡಗಳನ್ನು ಜೋಡಿಸ್ತಕ್ಕಂಥ ಪ್ರಯತ್ನ ಇಲ್ಲಿ ನಮ್ಮನೆ ತೋಟದಲ್ಲಿ ನಡೀತಾ ಇದೆ. ನೋಡಿ ಗಮನಿಸಿ, ಇದು ಇತ್ತೀಚೆಗೆ ನಾವು ನೆಟ್ಟಂಥ ಹಾಲವಾಣ. ಇದು ಎಷ್ಟು ಚೆನ್ನಾಗಿ ಚಿಗುರಿ ಬಂದಿದೆ. ಮತ್ತು ಇದು ಮತ್ತೊಂದು ಬಾಳೆ ಗಿಡ, ಅದಕ್ಕೆ ಸಂಗಾತಿ ಗಿಡವಾಗಿ ನಮ್ಮ ತೊಗರಿ. ಇದು ಕೊಲಂಬೋ ಪಿಜನ್ ಅಂತಾರೆ, ಬಹುವಾರ್ಷಿಕ ತೊಗರಿ, ಪೆರಿನಿಯಲ್ ತೂರ್ದಾಲ್ ಅಂತಲೂ ಹೇಳ್ತೀವಿ. ಸೊ ಬಹುವಾರ್ಷಿಕ ತೊಗರಿ ಗಿಡವನ್ನು ಇಲ್ಲಿ ಹಾಕಿದ್ದೀನಿ. ನೀವು ಕಾಂಡವನ್ನು ಗಮನಿಸಿ. ನನ್ನ ಬಾಳೆ ಗಿಡದ ಕಾಂಡದಿಂದ ಕೇವಲ ಒಂದು ಕಾಲಡಿ ದೂರದಲ್ಲಿ ನನ್ನ ತೊಗರಿ ಗಿಡ ಪಶ್ಚಿಮದಲ್ಲಿ ಇದೇ ರೀತಿ ಬೆಳೆದು ನೋಡಿ, ಎಷ್ಟೆತ್ರ ಬಾಳೆ ಗಿಡದಷ್ಟು ಎತ್ತರಕ್ಕೆ ಬೆಳೆದು ಎಲೆಗಳನ್ನು ಉದುರಿಸಿ ಗೊಬ್ಬರ ಮಾಡುತ್ತೆ, ಸಾರ್ವಜನಿಕ ಸ್ಥಿರೀಕರಣ ಮಾಡುತ್ತೆ. ನನ್ನ ಬಾಳೆ ಗಿಡಕ್ಕಿದೆ
ಅದೇ ಈಗ ಈ ಗಿಡವು ನನ್ನ ಈ ತೊಗರಿ ಗಿಡವು ನನ್ನ ಬಾಳೆ ಗಿಡವನ್ನು ಸಂಪೋಷಿಸುತ್ತದೆ. ಪ್ಲಾಂಟ್ಸ್ ಫೀಡ್ ದ ಪ್ಲಾಂಟ್. ಈ ಕಾನ್ಸೆಪ್ಟಲ್ಲಿ ನಾವು ನಮ್ಮ ತ್ರಿವಿಧ ಶೂನ್ಯ ನೈಸರ್ಗಿಕ ಕೃಷಿನ ಇಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿ, ಈ ನಮ್ಮ ಅಡಿಕೆ ಗಿಡಕ್ಕೆ ಒಂದು ಕಡೆಯಲ್ಲಿ ಗ್ಲಿರಿಸೀಡಿಯ ಸಂಗಾತಿ, ಇನ್ನೊಂದು ಕಡೆಯಲ್ಲಿ ನಮ್ಮ ಅಗಸೆ ಗಿಡ ಸಂಗಾತಿ, ಅಲ್ಲಿಂದ ಕೆಲವೇ ಅಡಿ ಅಂತರದಲ್ಲಿ ಮತ್ತು ಇನ್ನೊಂದು ಗ್ಲಿರಿಸೀಡಿಯ ಇಲ್ಲಿ ಬಂದಿದೆ. ಈ ರೀತಿ ಎಲ್ಲವನ್ನೂ ನಾವು ಮಾಡೋದ್ರಿಂದ ನೋಡಿ, ಇವತ್ತು ಗ್ಲಿರಿಸೀಡಿಯವನ್ನು ಸಾಕಷ್ಟು ನಾವು ಚಾಪ್ ಆ್ಯಂಡ್ ಡ್ರಾಪ್ ಮಾಡ್ತೀವಲ್ಲ ಮುಚ್ಚಿಗೆ. ಸೊ ನಮ್ಮ ತೆಂಗಿನ ಮರದ ಕಾಂಡ ಅಲ್ಲಿದೆಯಲ್ವಾ, ಅಲ್ಲಿಂದ ಸುಮಾರು 1 ಮೀಟ್ರು 3.5 ಅಡಿ 4 ಅಡಿ ದೂರದಲ್ಲಿ ಈ ರೀತಿ ಗ್ಲಿರಿಸೀಡಿಯವನ್ನು ಕತ್ತರಿಸಿ ಮುಚ್ಚಿಗೆ ಮಾಡಲಾಗಿದೆ. ಸೊ ಇಲ್ಲಿ ಸಾಕಷ್ಟು ಗ್ಲಿರಿಸೀಡಿಯ ಸೊಪ್ಪುಗಳು ನಮಗೆ ಸಿಗ್ತಾ ಬರುತ್ತೆ ಇನ್ನು ಮುಂದೆ. ನೋಡಿ, ಈ ಥರ ಈ ಸೈಜಿನ ಕಾಂಡಗಳನ್ನು ಕತ್ತರಿಸ್ತೀವಿ. ಇದನ್ನು ಯೂಸ್ ಮಾಡ್ತೀವಿ ನಾವು ಕಾಫಿ ಗಿಡ ನೆಡುವಾಗ, ನುಗ್ಗೆ ಗಿಡ ನೆಡುವಾಗ ಈ ಥರ ಗೂಟ ಮಾಡ್ಕೋಬೇಕಲ್ಲ. ನೋಡಿ, ಈ ಥರ ಕತ್ತರಿ ಗೂಟ ಮಾಡ್ತೀವಿ ಕಾಫಿ ಗಿಡ ನೆಡುವಾಗ. ಅದಕ್ಕೆಲ್ಲ ನಮಗೆ ಈ ಗೂಟುಗಳನ್ನು ಇದಕ್ಕೆ ಉಪಯೋಗಿಸ್ತೀವಿ. ನೋಡಿ, ಇವತ್ತು ನೆಟ್ಟಿರ್ತಕ್ಕಂಥ ನುಗ್ಗೆ ಗಿಡ 22 ಆಗಸ್ಟು. ನೋಡಿ, ಆ ನುಗ್ಗೆ ಗಿಡಕ್ಕೆ ಅದಕ್ಕೆ ಒಂದು ಕಡ್ಡಿ ಕೊಟ್ಟಿದೆ. ಆ ಕಡ್ಡಿ ನಮ್ಮ ಗ್ಲಿರಿಸೀಡಿಯ ಇಲ್ಲೇ ತಯಾರಾಯಿತು. ಈ ರೀತಿ ಕೃಷಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಮಾಡ್ಕೊತಾ ಹೋಗಬೇಕು, ನೋಡಬೇಕು, ಕಲಿಬೇಕು. ಈ ನಿರಂತರ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಸೊ ನೀವು ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ನಮ್ಮ ಗೂಗಲ್ ಮೀಟ್ ವೆಬಿನಾರ್ನಲ್ಲಿ ಜೋಡಿಸ್ಕೊಳ್ಳಿ. ಎಷ್ಟು ನೋಡಿ ಸಾವಯವ ದ್ರವ್ಯ, ಅಲ್ಲೆಲ್ಲ ಸಾವಯವ ದ್ರವ್ಯ ಅಂತ ಹೇಳ್ತೀನಿ. ನನ್ನ ತೆಂಗಿನ ಮರಕ್ಕೆ ವರ್ಷಕ್ಕೊಂದು 4 ಸತಿ ಈ ಥರ ನಾವು ಕತ್ತರಿಸಿ ಮುಚ್ಚಿಗೆ ಮಾಡಿಬಿಟ್ರೆ ಇನ್ನೇನು ಬೇಕಿಲ್ಲ ಮಿತ್ರರೆ, ಅದೇ ಚೆನ್ನಾಗಿ ಬರುತ್ತೆ. ಸೊ ಬುಧವಾರದ ವೆಬಿನಾರು ಮತ್ತು ಈ ತಿಂಗಳ ಆಗಸ್ಟ್ ತಿಂಗಳ ಕೊನೆಯ ದಿನಗಳಲ್ಲಿ ಅಂದರೆ 29, 30 ಶನಿವಾರ ಭಾನುವಾರ ನಮ್ಮದು 2 ದಿನದ ಒಂದು ಕಾರ್ಯಾಗಾರ ದೊಡ್ಡಬಳ್ಳಾಪುರ ತಾಲೂಕು ಸಾಸ್ಲು ಹೋಬಳಿ ಬನವತಿ ನಮ್ಮ MS ಫಾರ್ಮ್ನಲ್ಲಿದೆ. ಅಲ್ಲಿ ನೀವು 2 ದಿನದ ಕಾರ್ಯಕ್ರಮದಲ್ಲಿ ಒಂದು ರಾತ್ರಿ ನಮ್ಮ ಜೊತೆ ಇರ್ತೀರ. ಯಾರಿಗೆ ಸಾಧ್ಯವಾಗುತ್ತೋ ಅವರು ರಿಜಿಸ್ಟರ್ ಮಾಡ್ಕೊಳ್ಳಿ, ಬನ್ನಿ. ನಮ್ಮ ದೊಡ್ಡಬಳ್ಳಾಪುರ ತೋಟದಲ್ಲಿ ಒಂದು ರಾತ್ರಿ ಕಳೆಯೋಣ ಜೊತೆಯಲ್ಲಿ. 2 ದಿನದ ಒಂದು ಕಾರ್ಯಾಗಾರ ಇದೆ. ನಂತರ ಇಲ್ಲೂ ಮಾಡೋಣ, ನಮ್ಮ ಹಾಸನದ ಮನೆ ತೋಟದಲ್ಲೂ ಮಾಡಿ. ಇಲ್ಲಿ ಗಮನಿಸಿ, ನನ್ನ ಮುಖ್ಯ ಬೆಳೆ ವಾಣಿಜ್ಯ ಬೆಳೆ ಅಡಿಕೆ, ಅದರ ಹಿಂಭಾಗದಲ್ಲಿ ಸಂಗಾತಿ ಗಿಡ ಗ್ಲಿರಿಸೀಡಿಯ. ಇದಷ್ಟು ವಿನ್ಯಾಸಗಳನ್ನು ನಾವು ಮಾಡ್ತಾ ಬರ್ತಾಯಿದ್ದೀವಿ. ಇದೇ ರೀತಿ ನಮ್ಮ ಈ ತೋಟದ ಬೆಳವಣಿಗೆಯನ್ನು ನಿಮ್ಗೆ ಹೇಳ್ತಾ ಬರ್ತೀನಿ. ನಿರಂತರವಾಗಿ ನನ್ನ ಜೊತೆ ಸಂಪರ್ಕದಲ್ಲಿರಿ. ನಿಮ್ಮ HR ಮಂಜುನಾಥ್. ನಮಸ್ಕಾರ.